ಕೈಗೆಟುಕುವ ಬೆಲೆಯ ಬಾಳೆಹಣ್ಣಿಗೂ ಕೆಮಿಕಲ್ ಬಳಕೆಯಾಗಿದೆ. ಬಾಳೆ ಮಂಡಿಗಳ ಮೇಲೆ FDA ಅಧಿಕಾರಿಗಳು ದಿಢೀರಂತ ದಾಳಿಯನ್ನು ನಡೆಸಿದ್ದಾರೆ. ಬಾಳೆಹಣ್ಣು ಮಾಗಿಸೋದಕ್ಕೆ ಹಾನಿಕಾರಕ ರಾಸಾಯನಿಕ ಬಳಕೆ ಮಾಡಲಾಗಿದೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿದೆ. ಈಗ ಉಡುಪಿಯ ಗೋದಾಮಿನಲ್ಲಿ 10,000 ಕೆಜಿ ಬಾಳೆಹಣ್ಣು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಇನ್ನು FDA ದಾಳಿ ವೇಳೆ ರಾಸಾಯನಿಕ ದ್ರವ್ಯ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಉಡುಪಿಯ ಅಲೆಯೂರು, ಕೆಂಪ್ತೂರು, ದುಗ್ಲಿಪದವು ಗ್ರಾಮಗಳಲ್ಲಿ ದಾಳಿ ನಡೆದಿದೆ. ಇನ್ನು ಗೋದಾಮಿನಲ್ಲಿ ಸಂಗ್ರಹಿಸಿಟ್ಟಿದ್ದ ಬಾಳೆಹಣ್ಣುಗಳು ಸೀಸ್ ಆಗಿದ್ದಾವೆ. ಇನ್ನು 9 ಲಕ್ಷ ಮೌಲ್ಯದ ಬಾಳೆಹಣ್ಣು ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಕೈಗೆಟಕತಕ್ಕಂಥ ಬೆಲೆಗೆ ಸಿಗೋ ಬಾಳೆಹಣ್ಣನ್ನು ಕೂಡ ಈಗ ಅಸಲಿಯೋ ಕೃತಕವಾಗಿ ಮಾಗಿಸಿದ್ದೋ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿಕೊಂಡು ಖರೀದಿಸಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಉಡುಪಿಯಲ್ಲಿ ಬಾಳೆಹಣ್ಣುಗಳನ್ನು ಕೃತಕವಾಗಿ ಮಾಗಿಸೋದಕ್ಕೆ ಹಾನಿಕಾರಕ ರಾಸಾಯನಿಕ ಬಳಸಲಾಗ್ತಿದೆ ಅಂತಕ್ಕಂಥ ಆರೋಪದ ಹಿನ್ನೆಲೆಯಲ್ಲಿ ಇದೀಗ FDA ಅಧಿಕಾರಿಗಳು ದಿಢೀರಂತ ಕಾರ್ಯಾಚರಣೆ ನಡೆಸಿದ್ದಾರೆ. ಉಡುಪಿಯ ಅಲೆಯೂರು, ಕೆಂಪ್ತೂರು ಹಾಗೂ ದುಗ್ಲಿಪದವು ಗ್ರಾಮಗಳಲ್ಲಿರ್ತಕ್ಕಂಥ ಬಾಳೆಮಂಡಿ ಹಾಗೂ ಗೋದಾಮುಗಳ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಈ ವೇಳೆ ಗೋದಾಮುಗಳಲ್ಲಿ ಸಂಗ್ರಹಿಸಿಟ್ಟಿದ್ದ ಸುಮಾರು 10,000 ಕೆಜಿ ಬಾಳೆಹಣ್ಣುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅಧಿಕಾರಿಗಳ ದಾಳಿಯ ವೇಳೆ ಬಾಳೆಹಣ್ಣುಗಳನ್ನು ಬೇಗನೆ ಮಾಗಿಸೋದಕ್ಕೆ ಬಳಸಲಾಗ್ತಾ ಇದೆ. ಇನ್ನು ಬಾಳೆಹಣ್ಣುಗಳನ್ನು ಯಾವ ರೀತಿಯಲ್ಲಿ ಮಾಗಿಸಲಾಗ್ತಾ ಇತ್ತು, ಈ ರಾಸಾಯನಿಕವನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಲಾಗ್ತಾ ಇತ್ತು ಅನ್ನೋದರ ಬಗ್ಗೆ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಟ್ಟು ಸುಮಾರು 9 ಲಕ್ಷ ಮೌಲ್ಯದ ಬಾಳೆಹಣ್ಣುಗಳನ್ನು ಸೀಸ್ ಮಾಡಲಾಗಿದೆ. ಇನ್ನು ಸಾಮಾನ್ಯವಾಗಿ ಹಣ್ಣಾಗೋದಕ್ಕೆ ಸಮಯ ಬೇಕಾಗ್ತಕ್ಕಂಥ ಬಾಳೆಹಣ್ಣುಗಳನ್ನು ಕೃತಕವಾಗಿ ಬೇಗನೆ ಮಾಗಿಸಿ ಮಾರುಕಟ್ಟೆಗೆ ಕಳಿಸ್ತಕ್ಕಂಥ ಮೂಲಕ ಹೆಚ್ಚು ಲಾಭ ಗಳಿಸ್ತಕ್ಕಂಥ ಉದ್ದೇಶ ಇತ್ತಾ ಅನ್ನುವಂಥ ಅನುಮಾನ ಕೂಡ ಈಗ ಮೂಡಿದೆ.